ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಕಿಷ್ಕಿಂಧ ಕಾಂಡ. ಇದರಿಂದ ಇವತ್ತು ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ರಾಮಚರಣ ದೃಢ ಪ್ರೀತಿ ಕರಿ ಬಾಲಿ ಕೀನ್ಹ ತನು ತ್ಯಾಗ ಸುಮನ ಮಾಲ ಜಿಮಿ ಕಂಠತೆ ಗಿರತ್ ನ जानई नाग। राम बाली निज धाम पठावा नगर लोग सब व्याकुल धावा। नाना विधि बिलाप करतारा छूटे केस न देह संभारा। तारा बिकल देखी रघुराया दीन्ह ज्ञान हरि लीन्ही माया। छिति जल पावक गगन समीरा पंच रचित अति अधम शरीरा। प्रगट सो तनु तब आगे सोवा जीव नित्य केही लगी तुम्ह रोवा। उपजा ज्ञान चरण तब लागी लीन हेसी परम भगति बर मागी। उमा दारु जोशित की नाई सबहि नचावत राम गोसाई। तब सुग्रीवहि आयसु दीन्हा मृतक कर्म विधिवत सब कीन्हा। राम कहा अनुजहि समुझाई राज देहूँ सुग्रीवहि जाई। रघुपति चरण नाई करी माथा ಚಲೆ ಸಕಲ ಪ್ರೇರಿತ ರಘುನಾಥ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳುತ್ತಾರೆ, ವಾಲಿ ರಾಮನಿಗೆ ತನ್ನ ಮಗನನ್ನು ತೋರಿಸಿ ಹೇಳ್ತಾನೆ, ಇವನು ನನ್ನ ಮಗ ಅಂಗದ ಅಂತಂದ್ಬಿಟ್ಟು ಇವನನ್ನು ನಿಮ್ಮ ಮಡಲಿಗೆ ಹಾಕ್ತಾ ಇದ್ದೀನಿ. ಇವನು ಬಲ ವಿನಯ ಇದರಲ್ಲೆಲ್ಲ ನನ್ನ ಹಾಗೇನೆ ಅವನು. ಸೊ ನೀವೇ ಇವನನ್ನು ಕೈ ಹಿಡಿದು ಕಾಪಾಡಬೇಕು ಅಂತಂದ್ಬಿಟ್ಟು, ಮತ್ತು ದೇವತೆಗಳಿಗೂ ಮನುಷ್ಯರಿಗೂ ಒಡೆಯನಾದಂತಹ ನೀನು ಕೈ ಹಿಡಿದು ಇವನನ್ನು ನಿನ್ನ ದಾಸನಾಗಿ ಮಾಡ್ಕೋ ಅಂತಂದ್ಬಿಟ್ಟು ಹೇಳ್ತಾನೆ. ಈ ರೀತಿ ಹೇಳಿ ಶ್ರೀರಾಮಚರಣಗಳಲ್ಲಿ ಅಚಲವಾದಂತಹ ಪ್ರೀತಿಯನ್ನು ಇಟ್ಟು ವಾಲಿಯ ಪ್ರಾಣಗಳು ಆನೆಗೆ ತನ್ನ ಕೊರಳ ಮಾಲೆ ಕಳಚಿ ಬೀಳುತ್ತಲ್ಲ, ಅದು ಗೊತ್ತಾಗೋದೇ ಇಲ್ಲ. ಆನೆ ತುಂಬ ವಿಜೃಂಭಣೆಯಿಂದ ನಡೀತಾ ಇರುತ್ತೆ ಅಂದ್ಕೊಳ್ಳಿ, ಅದ್ರ ಕೊರಳಲ್ಲಿ ಒಂದು ಮಾಲೆ ಹಾಕಿರ್ತಾರೆ. ಆ ನಡೆಯುವಂಥ ನಡಿಗೆಯ ರಭಸದಲ್ಲಿ ಅದಕ್ಕೆ ತನ್ನ ಕೊರಳ ಮಾಲೆ ಬಿತ್ತೋ ಇಲ್ವೋ ಏನೂ ಗೊತ್ತಾಗೋದಿಲ್ವಲ್ಲ. ಅದೇ ರೀತಿ ಅಂದರೆ ಅಷ್ಟು ಅನಾಯಾಸವಾಗಿ ಅನಂತ ಆಕಾಶದಲ್ಲಿ ಅವನ ಪ್ರಾಣ ವಿಲೀನವಾಗುತ್ತೆ. ಈಗ ಪ್ರಾಣ ಹೋಗಬೇಕಾದ್ರೆ ತುಂಬ ನೋವಾಗುತ್ತೆ, ತುಂಬ ದುಃಖ ಆಗುತ್ತೆ, ಮತ್ತು ಸಹಿಸ್ಕೊಳ್ಳೋಕ್ಕಾಗದೇ ಇರುವಷ್ಟು. ಅಂದರೆ ಭಾಗವತದಲ್ಲಿ ಅದರ ವರ್ಣನೆ ಇದೆ, ಒಂದು ಚೇಳು ಕುಟ್ಕಿದ್ರೇ ನೋವು ತಡ್ಕೊಳಕ್ಕಾಗಲ್ಲ ಅಂತ ಹೇಳ್ತೀವಲ್ವಾ. 100 ಚೇಳು ಕುಟ್ಕಿದ್ರೆ ಎಷ್ಟು ನೋವಾಗುತ್ತೋ ಅಷ್ಟು ನೋವಾಗುತ್ತಂತೆ ನಮ್ಮ ಶರೀರದಿಂದ ಪ್ರಾಣ ಹೋಗಬೇಕಾದ್ರೆ. ಇದು ಯಾಕೆ ಏನು ಅಂತ ಭಾಗವತವನ್ನು ಕೇಳಿದಾಗ ನಮಗೆ ಗೊತ್ತಾಗುತ್ತೆ. ತುಂಬ ವಿಷಯಗಳಿದೆ ಭಾಗವತದಲ್ಲಿ. ಸೊ ಇಲ್ಲಿ ಇವನಿಗೆ ಅನಾಯಾಸವಾಗಿ ಅನಂತ ಆಕಾಶಕ್ಕೆ ಆ ಪ್ರಾಣ ವಿಲೀನವಾಗುತ್ತೆ. ಇದು ಯಾಕೆ ಅನ್ನೋದು ಕೂಡ ನಾವು ಯೋಚನೆ ಮಾಡಬೇಕು. ಭಾಗವತದಲ್ಲಿ ಇದಕ್ಕೆಲ್ಲನೂ ಆನ್ಸರ್ ಸಿಗುತ್ತೆ ನಮಗೆ. ಶ್ರೀರಾಮಚಂದ್ರ ವಾಲಿಯನ್ನು ತನ್ನ ಪರಮಧಾಮಕ್ಕೆ ಕಳಿಸ್ತಾನೆ. ಕಿಷ್ಕಿಂಧ ನಗರದ ನಿವಾಸಿಗಳು ಎಲ್ಲರೂ ಕೂಡ ವ್ಯಾಕುಲರಾಗಿ ಓಡ್ತಾರೆ. ವಾಲಿಯ ಹೆಂಡತಿ ತಾರೆ ಇದ್ದಾಳಲ್ಲ, ಅವಳು ಅನೇಕ ರೀತಿಯ ಕಿರುಚಾಡ್ತಾ ಅಳ್ತಾಳವಳು. ಅವಳ ತಲೆಗೂದಲೆಲ್ಲ ಕೆದರ್ಕೊಂಡ್ಬಿಟ್ಟಿರುತ್ತೆ. ಅವಳಿಗೆ ಮೈ ಮೇಲೆ ಎಚ್ಚರನೇ ಇರಲಿಲ್ಲ. ತನ್ನ ಗಂಡ ಸತ್ತೋದ ಅನ್ನುವಂಥ ವಿಷಯವನ್ನು ಕೇಳಿ ಅವಳಿಗೆ ತುಂಬ ನೋವಾಗುತ್ತೆ. ಶೋಕ ವಿಫಲಳಾಗಿರುವಂತಹ ತಾರೆಯನ್ನು ನೋಡಿ ಶ್ರೀ ರಘುರಾಮ ಅವಳಿಗೆ ಜ್ಞಾನೋಪದೇಶವನ್ನು ನೀಡಿ ಅವಳ ಅಜ್ಞಾನವನ್ನು ಕಳೀತಾನೆ. ಅಂದರೆ ಯಾವಾಗವರೆಗೂ ನಮಗೆ ಜ್ಞಾನ ಇರೋದಿಲ್ವೋ ಅಲ್ಲಿವರೆಗೂ ನಾವು ಯಾರಾದರೂ ಈ ದೇಹದಿಂದ ತಮ್ಮ ಪ್ರಾಣವನ್ನು ಬಿಟ್ಟಾಗ ಅಳ್ತೀವಿ, ಅವರಿಲ್ಲ ಅಂತ, ಮತ್ತು ಅವ್ರು ಸತ್ತೋದ್ರು ಅಂತ ಈ ಥರ ಎಲ್ಲ ಅಳ್ತೀವಲ್ವ. ಆದರೆ ಯಾರಿಗೆ ಜ್ಞಾನ ಇರುತ್ತೋ ಆವಾಗ ಅವರು ಅಳೋದಿಲ್ಲ. ಈ ಶರೀರ ನಶ್ವರ, ಆದರೆ ಆತ್ಮ ಅನ್ನೋದು ಶಾಶ್ವತ. ಈ ರೀತಿ ಜ್ಞಾನೋಪದೇಶವನ್ನು ಮಾಡ್ತಾನೆ. ಆಗ ಅವಳ ಅಜ್ಞಾನವನ್ನು ಕಳೀತಾನೆ. ಅಂದರೆ ಆ ಮಾಯೆಯಿಂದ ಅವಳನ್ನು ಹೊರಗಡೆ ತರ್ತಾನೆ. ಈ ನಶ್ವರವಾದಂತಹ ಶರೀರ
ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ ಹೀಗೆ ಪಂಚಭೂತಗಳಿಂದ ನಿರ್ಮಾಣವಾಗಿರುವಂಥದ್ದು ಯಾವುದು? ಈ ನಶ್ವರವಾದಂಥ ಶರೀರ. ಈ ಶರೀರ ನಿನ್ನ ಮುಂದೆನೆ ಬಿದ್ದಿದೆ ನೋಡು, ಅಂದರೆ ಅವಳಿಗೆ ಜ್ಞಾನವನ್ನು ಹೇಳ್ತಾ ಇದ್ದಾನೆ. ಈ ಶರೀರಕ್ಕೋಸ್ಕರ ನೀನು ಅಳ್ತಾ ಇದೆಯಲ್ಲ, ಶರೀರ ಇಲ್ಲೇ ಬಿದ್ದಿದೆಯಲ್ಲ. ಆದರೆ ಜೀವ ಅನ್ನೋದು, ಜೀವ ಆತ್ಮ ಅಂತೆಲ್ಲ ಹೇಳ್ತೀವಲ್ವ, ಅದು ನಿತ್ಯವಾಗಿರುವಂಥದ್ದು. ಅದಕ್ಕೋಸ್ಕರನೇ ನೀನು ಯಾರಿಗೋಸ್ಕರ ಅಳ್ತಾ ಇದೆಯಾ? ಇಲ್ಲಿ ಆತ್ಮಕ್ಕೋಸ್ಕರ ಅಳ್ತಾ ಇದೆಯಾ ಅಥವಾ ಈ ಶರೀರಕ್ಕೋಸ್ಕರ ಅಳ್ತಾ ಇದೆಯಾ? ಶರೀರ ಅಂತಂದರೆ ಇಲ್ಲೇ ಇದೆ ನೋಡು, ನೀನು ಯಾಕೆ ಅಳಬೇಕು? ಆತ್ಮ ಅಂತಂದರೆ ಅದು ಅಮರವಾಗಿರುವಂಥದ್ದು. ಈ ದೇಹವನ್ನು ಬಿಟ್ಟಿದೆ ಇನ್ನೊಂದು ದೇಹಕ್ಕೆ ಹೋಗುತ್ತೆ, ಅಥವಾ ಅದು ಎಲ್ಲಿ ಸೇರಬೇಕೋ ಅಲ್ಲಿ ಸೇರುತ್ತೆ. ಅದಕ್ಕೋಸ್ಕರ ನೀನು ಅಳಬೇಕಾ ಅಂತಂದ್ಬಿಟ್ಟು ಇಲ್ಲಿ ಅವಳಿಗೆ ಜ್ಞಾನೋಪದೇಶವನ್ನು ಮಾಡ್ತಾನೆ. ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಕೃಷ್ಣ ಮಾಡಿದ್ನಲ್ಲ, ಆ ರೀತಿ ಇಲ್ಲಿ ಆತ್ಮದ ಬಗ್ಗೆ ತಿಳುವಳಿಕೆಯನ್ನು ಕೊಡ್ತಾನೆ. ಈ ಮಾತುಗಳನ್ನೆಲ್ಲ ಕೇಳಿದ ಮೇಲೆ ತಾರೆಗೆ ಜ್ಞಾನೋದಯವಾಗುತ್ತೆ. ಆಗ ಅವಳು ಭಗವಂತನಾದಂಥ ಶ್ರೀರಾಮನ ಪಾದಗಳಿಗೆ ನಮಸ್ಕಾರ ಮಾಡಿ ಪರಮ ಭಕ್ತಿಯ ವರವನ್ನು ಪಡ್ಕೊಳ್ತಾಳೆ. ನೋಡಿದ್ರೆ ಆ ಭಗವಂತ ಸ್ವಯಂ ಅಲ್ಲಿ ಉಪದೇಶ ಮಾಡ್ತಾ ಇದ್ದಾನೆ. ಇಲ್ಲಿ ನಾವು ಯೋಚನೆ ಮಾಡಬಾರ್ದು, ಅಯ್ಯೋ ನಮಗೆ ಹೇಳಿಲ್ವಲ್ಲ ಅಂತ. ಇಲ್ಲಿ ರಾಮಚರಿತ ಮಾನಸದ ಮೂಲಕ ನಮಗೂ ಕೂಡ ಅವನು ಹೇಳ್ತಾ ಇದ್ದಾನೆ. ಇಲ್ಲಿ ನಾವು ಕೂಡ ತಾರೆಯ ಸ್ಥಾನದಲ್ಲಿದ್ದೀವಿ ಅಂತ ತಿಳ್ಕೋಬೇಕು. ಭಗವಂತ ನಮಗೆ ಹೇಳ್ತಾ ಇರೋದು ಅಂತ ತಿಳ್ಕೊಂಡು ಈ ಶರೀರಕ್ಕೋಸ್ಕರ ಯಾವತ್ತೂ ಅಳಬಾರ್ದು. ಅವರ ಸಮಯ ಬಂದಾಗ ಅವ್ರು ಹೋಗ್ತಾರೆ. ಆ ಸಮಯಕ್ಕೆ ಸ್ವಲ್ಪ ನೋವು ಆಗುತ್ತೆ, ಇಲ್ಲ ಅಂತಲ್ಲ, ನಮ್ಮ ಜೊತೆ ಇದ್ದವ್ರು ಹೊರಟೋದ್ರು ಅಂತಂದ್ಬಿಟ್ಟು. ಆದರೆ ಅದೇ ಒಂದು ಯೋಚನೆ ಮಾಡಿಕೊಂಡು ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಬಾರ್ದು ನಾವು, ಆಯಿತಾ? ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಪರಶಿವ ಹೇಳ್ತಾನೆ, ಒಮ್ಮೆ ಶ್ರೀರಾಮಚಂದ್ರ ಪ್ರಭು ಎಲ್ಲರನ್ನೂ ಕೂಡ ಸೂತ್ರದ ಗೊಂಬೆಗಳ ಹಾಗೆ ಕುಣಿಸ್ತಾ ಇದ್ದಾನೆ. ಶ್ರೀರಾಮನ ಆಜ್ಞೆಯ ಹಾಗೆಯೇ ಸುಗ್ರೀವ ತನ್ನ ಅಣ್ಣನಾದಂತಹ ವಾಲಿಯ ಅಂತ್ಯಕ್ರಿಯೆಗಳನ್ನೆಲ್ಲ ವಿದ್ಯುಕ್ತವಾಗಿ ನೆರವೇರಿಸ್ತಾನೆ. ಆಮೇಲೆ ಶ್ರೀರಾಮಚಂದ್ರ ಲಕ್ಷ್ಮಣನಿಗೆ ಹೇಳ್ತಾನೆ, ನೀನು ಹೋಗಿ ಸುಗ್ರೀವನಿಗೆ ಕಿಷ್ಕಿಂಧೆಯ ಪಟ್ಟವನ್ನು ಕಟ್ಟಿಬಿಟ್ಟು ಬಾ ಅಂತಂದ್ಬಿಟ್ಟು ಆದೇಶವನ್ನು ಕೊಡ್ತಾನೆ. ಎಲ್ಲರೂ ಕೂಡ ಶ್ರೀರಾಮನ ಚರಣ ಕಮಲಗಳಿಗೆ ವಂದನೆ ಮಾಡಿ ಅವನ ಅಪ್ಪಣೆಯ ಹಾಗೆ ಕಿಷ್ಕಿಂಧೆಗೆ ಹೊರಡ್ತಾರೆ. ಇವಾಗ ಇಲ್ಲಿ ನಮಗೊಂದು ಪ್ರಶ್ನೆ ಬರ್ಬೋದು, ಇಲ್ಲಿ ಯಾಕೆ ಲಕ್ಷ್ಮಣನನ್ನು ಕಳಿಸ್ತಾ ಇದ್ದಾನೆ, ರಾಮ ಯಾಕೆ ಹೋಗಲಿಲ್ಲ ಅಂತಂದ್ಬಿಟ್ಟು. ಇದರ ಬಗ್ಗೆ ನೀವು ಯೋಚನೆ ಮಾಡಿ, ಯಾಕೆ ಹೋಗಿಲ್ಲ ಅನ್ನೋದು ನಿಮಗೂ ಕೂಡ ಗೊತ್ತಾಗಲಿ. ನೀವು ಸ್ವಲ್ಪ ಯೋಚನೆ ಮಾಡಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಮುಂದಿನ ಭಾಗದಲ್ಲಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.